ಗುಂಡಿಯೂರು ಬೆಂಗಳೂರು ಆಗಿದೆ ಅಂತ ಹೇಳಿ ಅನೇಕರು ಮಾತಾಡ್ಕೊಳ್ತಾ ಇದ್ರು. ಸರ್ಕಾರ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬದಲಾಗಿ ಉಡಾಫೆ ಉತ್ತರ ಕೊಡೋದನ್ನು ಮುಂದುವರಿಸಿದೆ. ಇನ್ನೊಂದು ಕಡೆಗೆ ಯಾಕೆ ರಸ್ತೆಗಳ ಕಾಮಗಾರಿ ಇಷ್ಟೊಂದು ಕಳಪೆಯಾಗಿದೆ ಅಂತ ಸಾರ್ವಜನಿಕರು ಪ್ರಶ್ನೆ. ಈಗ ಕಳಪೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಡೀಟೇಲ್ಸ್ ಸಿಗ್ತಾ ಇದೆ ನಮಗೆ. ನಗರದ ಪ್ರಮುಖ ಏರಿಯಾವಾದಂತಹ ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದ ಬಳಿ ರಸ್ತೆಯಲ್ಲಿ ಭಾರಿ ಹೊಂಡ ಬಿದ್ದಿದೆ. ಇಲ್ಲಿ ಸಂಚಾರ ಮಾಡುವಂತಹ ವಾಹನಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಈ ಗುಂಡಿಗೆ ಕಾರು ಬಿಟ್ಟಿದ್ರಿಂದ ಡ್ಯಾಮೇಜ್ ಆಗಿ ಹೋಗಿದೆ, ಅಂದರೆ ಸಸ್ಪೆನ್ಷನ್ ಡ್ಯಾಮೇಜ್ ಆಗಿದೆ ಅಂತಾರೆ, ಟೈರ್ ಡ್ಯಾಮೇಜ್ ಆಗಿದೆ ಅಂತಾರೆ. ಇನ್ನು ಮೈಸೂರು ರಸ್ತೆಯಿಂದ ರಾಜಾಜಿನಗರದ ಕಡೆಗೆ ಬರುವಂತಹ ರಸ್ತೆಯಲ್ಲಿ ರಸ್ತೆನೇ ಕುಸಿದು ಹೋದಂತೆ ಅನುಭವ ಆಗ್ತಾ ಇದೆ. ಕುಸಿದ ರಸ್ತೆಗೆ ಜಲ್ಲಿ ಹಾಕಿ ತೇಪೆ ಹಚ್ಚೋ ಕೆಲಸ ಮಾಡಲಾಗಿದೆ. 10 ನಿಮಿಷದಲ್ಲಿ ಮತ್ತೆ ರಸ್ತೆ ಕುಸಿದಿದ್ದು ಮತ್ತೆ ಕಳಪೆ ಕಾಮಗಾರಿ ಅನ್ನೋದು ಪ್ರೂವ್ ಆಗಿದೆ. ಈ ಕಳಪೆ ಕಾಮಗಾರಿ ವಿರುದ್ಧ ಜನ ತುಪುಕ್ಕಂತ ಉಗಿತಿದ್ದಾರೆ. ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದ ರಸ್ತೆಯಲ್ಲಿದ್ದೀನಿ. ಇದು ಪ್ರಮುಖ ರಸ್ತೆ. ಇದು ಎಷ್ಟರ ಮಟ್ಟಿಗೆ ಇದು ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದನ್ನು ಈಗಾಗಲೇ ಬೃಹತ್ ಗುಂಡಿ ಬಿದ್ದಿತ್ತು. ಗುಂಡಿ ಬಿದ್ದ ಬಳಿಕ ಕೇವಲ ಜಲ್ಲಿ ಮತ್ತು ಕಲ್ಲುಗಳನ್ನು ಮಾತ್ರ ತಂದು ಹಾಕಿ ಹೋಗಿದ್ರು. ಅದಾದ ಬಳಿಕ ಮತ್ತೆ ಕಂಪ್ಲೀಟ್ ಆಗಿ ಹಂತ ಹಂತವಾಗಿ ಕುಸಿತಾ ಇದೆ. ಸೊ ಇದು ಕಳಪೆ ಕಾಮಗಾರಿ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನುವಂಥದ್ದನ್ನು ಬಹುಶಃ ಈ ರೀತಿಯ ಗುಂಡಿಗಳು ನಗರದ ಬಹುತೇಕ ಭಾಗಗಳಲ್ಲಿ ಕೂಡ ಇದ್ದಾವೆ. ಸೊ ಆದರೆ ಆ ಗುಂಡಿಗಳನ್ನು ಮುಚ್ಚುವಂತಹ ತರಾತುರಿಯಲ್ಲಿ ಸುಮ್ಮನೆ ಜಲ್ಲಿ ಕಲ್ಲನ್ನು ತಂದರು, ಸುರಿದ್ರು, ಹೋದರು. ಆದರೆ ಮತ್ತೆ ಯಥಾಸ್ಥಿತಿಯಂತೆ ಅದು ಕುಸಿತಾ ಇದೆ. ಸೊ ಆ ಕಾರಣಕ್ಕಾಗಿ ಗುಂಡಿಗಳನ್ನು ಮುಚ್ಚುವಂತಹ ತರಾತುರಿಯಲ್ಲಿ ಕಳಪೆ ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಸುಮಾರು ವೆಹಿಕಲ್ಸ್ಗಳು ಆ ಗುಂಡಿಯಲ್ಲಿ ಕಚ್ಕೊಂಡಿದ್ದು. ಸೊ ಈಗ ಮತ್ತೆ ವೆಹಿಕಲ್ಸ್ಗಳನ್ನು ಡೈವರ್ಟ್ ಮಾಡೋದಕ್ಕೆ ಇಲ್ಲಿನ ಪಾರ್ಕಿಂಗ್ ಸಿಬ್ಬಂದಿ ಯಾರಿದ್ದಾರಲ್ಲ, ಸೊ ಆ ಪಾರ್ಕಿಂಗ್ ಸಿಬ್ಬಂದಿಗಳೇ ಆ ಗುಂಡಿ ಬಳಿ ಹೋಗಬೇಡಿ ಅನ್ನುವಂಥದ್ದನ್ನು ಅಂದರೆ ಅಲರ್ಟ್ ಮಾಡ್ತಾ ಇದ್ದಾರೆ. ಅದು ಯಾವ ಕ್ಷಣದಲ್ಲಾದರೂ ಕುಸಿಬೋದು. ಆಲ್ರೆಡಿ ಒಂದು ಬಾರಿ ಕುಸಿದಿದೆ, ಮತ್ತು ಅದನ್ನು ಜಲ್ಲಿ ಮತ್ತು ಕಲ್ಲನ್ನು ಹಾಕಿದ್ರು, ಮತ್ತೆ ಹಂತ ಹಂತವಾಗಿ ಕುಸಿತಾ ಇದೆ. ಸೊ ನಗರದಲ್ಲಿ ಸುಮಾರು ಗುಂಡಿಗಳಿಂದ ಜನ ರೋಸಿ ಹೋಗಿದ್ದಾರೆ. ಹಾಗಿದ್ರೂ ಕೂಡ ಸಂಪೂರ್ಣವಾಗಿ ಗುಂಡಿಗಳನ್ನು ಮುಚ್ಚುವಂಥ ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಸೊ ಸಂಬಂಧಪಟ್ಟಂತಹ GBA ಅಧಿಕಾರಿಗಳು, ಅದರಲ್ಲೂ ಕೂಡ ಇಂಜಿನಿಯರ್ಗಳು ಗುಂಡಿಗಳಿಗೆ ಮುಕ್ತಿಯನ್ನು ಕಾಣಿಸೋದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಹುಡುಕೊಳ್ಬೇಕು. ಆದರೆ ಅದು ಯಾವುದು ಕೂಡ ಮಾಡ್ತಾ ಇಲ್ಲ. ಪದೇ ಕಳಪೆ ಕಾಮಗಾರಿಗಳನ್ನು ಮಾಡಿ ಜನರಿಂದ ಚೀಮಾರಿಯನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಲೋಕೇಶ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು. ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದ ರಸ್ತೆಯಲ್ಲಿದ್ದೀನಿ. ಈ ಟಾರನ್ನು ಹಾಕಬೇಕಾಗಿತ್ತು, ಆದರೆ ನಮ್ಮ GBA ಅಧಿಕಾರಿಗಳು ಸುಮ್ಮನೆ ಜಲ್ಲಿಯನ್ನು ಸುರಿದ್ರು, ಹೋದರು. ಕಲ್ಲನ್ನು ಜಲ್ಲಿ ಮತ್ತು ಬರೀ ಕಲ್ಲು, ಸೊ ಯಾವುದು ಕೂಡ ಡಾಮರನ್ನು ಹಾಕಲಿಲ್ಲ. ಸೊ ಇದನ್ನು ಸುರಿದು 10 ನಿಮಿಷ ಆಯಿತು, ಮತ್ತೆ ಹಾಗೆ ಕಚ್ಕೊಂಡು ಬಿಟ್ಟೈತೆ. ಸೊ ಡಾಂಬರನ್ನು ಹಾಕಬೇಕಾಗಿತ್ತು, ಹಾಕಲಿಲ್ಲ. ಇನ್ನೊಮ್ಮೆ ಈ ಒಂದು ಜಲ್ಲಿ ಕಲ್ಲನ್ನು ಹಾಕಲಿಕ್ಕೆ ಬಂದಿದ್ದಾರೆ. ಸೊ ಇದು ಆಳವಾಗಿ ತುಂಬ ಒಳಭಾಗಕ್ಕೆ ಗುಂಡಿ ಬಿದ್ದಿತ್ತು. ಗುಂಡಿ ಬಿದ್ದ ಬಳಿಕ ಅದನ್ನು ಮತ್ತೆ ವ್ಯವಸ್ಥಿತವಾಗಿ ಹೆಚ್ಚಿನ ಮಟ್ಟದಲ್ಲಿ ಅದು ಕಾಂಕ್ರೀಟು ಅದೆಲ್ಲವನ್ನು ಕೂಡ ಹಾಕಿ ಡಾಂಬರೀಕರಣವನ್ನು ಮಾಡಬೇಕಾಗಿತ್ತು. ಆದರೆ ಅದು ಯಾವುದು ಕೂಡ ಮಾಡಲಿಲ್ಲ. ಹಾಕಿ ಹೋಗಿದ್ದ 10 ನಿಮಿಷಕ್ಕೆ ಮತ್ತೆ ಕಂಪ್ಲೀಟಾಗಿ ಕಚ್ಕೊಂಡು ಹೋಯಿತು. ಹಂತ ಹಂತವಾಗಿ ಅದು ಕೆಳಗಡೆ ಕುಸಿತಾ ಇತ್ತು. ಸೊ ಸುಮಾರು ವೆಹಿಕಲ್ಸ್ಗಳು ಈ ತೆರೆದ ಗುಂಡಿಗೆ ಬಿದ್ದಿದ್ದು, ಅದಾದ ಬಳಿಕ ಜಲ್ಲಿಯನ್ನು ಸುರಿದು ಹೋಗಿದ್ರು, ಮತ್ತೆ ಅದು ಕುಸಿಯುವ ಹಂತಕ್ಕೆ ಹೋಗಿತ್ತು. ಮತ್ತೆ ಇನ್ನೊಮ್ಮೆ ಆ ಜಲ್ಲಿ ಕಲ್ಲುಗಳನ್ನು ಹಾಕಿ ಮತ್ತೆ ಅದನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಏಕಕಾಲಕ್ಕೆ ಒಂದು ಸ್ಟ್ರಾಂಗ್ ಗುಣಮಟ್ಟ ಆಗಿರುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅದು ಯಾವುದು ಕೂಡ ಇಲ್ಲಿ ಆಗ್ತಾ ಇಲ್ಲ. ತರಾತುರಿಯಲ್ಲಿ ಬರ್ತಿದ್ದಾರೆ, ಗುಂಡಿಗೆ ಜಲ್ಲಿಯನ್ನು ಸುರಿತಿದ್ದಾರೆ, ಹೋಗ್ತಾ ಇದ್ದಾರೆ. ಅದರಲ್ಲಿ ಕೂಡ ಇದು ಮುಖ್ಯ ರಸ್ತೆ, ಅತ್ತಿಗುಪ್ಪೆ ಮುಖ್ಯ ರಸ್ತೆ ಇದು. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಒಂದು ಕ್ವಾಲಿಟಿ ವರ್ಕನ್ನು ಮಾಡಬೇಕಾಗಿತ್ತು, ಅದು ಯಾವುದು ಕೂಡ ಆಗ್ತಾ ಇಲ್ಲ. ಸೊ ಅರ್ಧಂಬರ್ಧ ಕೆಲಸ, ಜೊತೆಗೆ ಈ ಕಳಪೆ ಕಾಮಗಾರಿ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ವೆಹಿಕಲ್ಸ್ಗಳ ಮೂವಿಂಗಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ಇದು ಎರಡನೇ ಬಾರಿಗೆ ಗುಂಡಿಗೆ ಈ ಜಲ್ಲಿ ಮತ್ತು ಕಲ್ಲನ್ನು ಸುರಿತಾ ಇರೋದು. ಇನ್ನೂ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇನ್ನೂ ದೊಡ್ಡ ಗಾತ್ರದ ವೆಹಿಕಲ್ಸ್ ಏನಾದರೂ ಬಂದರೆ ಮತ್ತೆ ಕುಸಿಯುತ್ತೆ. ಸೊ ಈ ರೀತಿಯ ಕಾಟಾಚಾರ ಮತ್ತು ಕಳಪೆ ಕಾಮಗಾರಿ ಇಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಹುಶಃ ಸಂಬಂಧಪಟ್ಟಂತಹ ನಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಒಂದು ಗುಣಮಟ್ಟದ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅದು ಯಾವುದು ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ಲೋಕೇಶ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.